ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಭಜನೋಚ್ಚಾಟನೆ ಅಂದರೆ ಏನು ಅನ್ನೋದನ್ನು ಮಾತಾಡೋಣ. ಹಾಗೆ ವಶ್ಯ ಉಚ್ಚಾಟನೆಯ ಕ್ರಿಯೆ ಯಾವಾಗ ಮಾಡಬೇಕು, ಹಾಗೆ ಮನುಷ್ಯರ ಮೇಲೆ ಇದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಮಾತಾಡೋಣ. ಹಾಗೆ ಎಲ್ಲ ರಾಶಿಗಳ ಫಲಗಳ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಎಲ್ಲದಕ್ಕಿಂತ ಮೊದಲು ಇಂದಿನ ವಿಶೇಷತೆಯನ್ನು ತಿಳಿಸ್ಕೊಡ್ಬಹುದಾ? ಖಂಡಿತ. ಓಂ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತಃ ಪ್ರಚೋದಯಾತ್. ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾ ನಿರತರಾಗಿರ್ತಕ್ಕಂಥ ಎಲ್ಲ ಸೈನಿಕರಿಗೂ, ಹಾಗೆ ವಿಶೇಷವಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ದೇಶಕ್ಕಾಗಿ ನೀಡ್ತಾ ಇರತಕ್ಕಂಥ ಎಲ್ಲ ಸಾರಥಿ ಚಾಲಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳ ಅಡಿದಾವರುಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಅಧಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅಂದರೆ ಪೌರ್ಣಿಮೆ ತಿಥಿ ಇರತಕ್ಕಂಥದ್ದು, ಅನುರಾಧ ನಕ್ಷತ್ರ ವಿಶೇಷವಾಗಿ ಭಾನುವಾರ ಬಂದಿರತಕ್ಕಂಥದ್ದು, ಗುರುಪುಷ್ಯ ಯೋಗ ಹೇಗಿರುತ್ತೋ ಹಾಗೆ ರವಿಪುಷ್ಯ ಯೋಗವು ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಅನುರಾಧ ನಕ್ಷತ್ರ ಹುಣ್ಣಿಮೆ ದಿವಸ, ಇವತ್ತಿನ ದಿವಸ ಅಖಂಡ ಮಂಗಳ ಸಿದ್ಧಿಕರವಾಗಿರ್ತಕ್ಕಂಥ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ದಿನ. ಈ ವೈಶಾಖ ಮಾಸಕ್ಕೆ ನಾವು ಹೇಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಹಾಗೆ ಅಧಿಕ ಜ್ಯೇಷ್ಠ ಮಾಸಕ್ಕೂ ಕೂಡ ಅದರದೇ ಆದಂಥ ಮಹತ್ವ ಇರತಕ್ಕಂಥದ್ದಾಗಿರುತ್ತೆ. ನೀವು ಮಾಡುವಂತಹ ಎಲ್ಲ ಕರ್ಮಾನುಷ್ಠಾನ ದೋಷಾದಿಗಳನ್ನು, ಕರ್ಮಕ್ಕೆ ಅನುಸಾರವಾಗಿ ಬಂದಿರತಕ್ಕಂಥ ಸಂಚಿತ ಜನ್ಮದ ದೋಷಾದಿಗಳೆಲ್ಲವೂ ಕೂಡ, ಅದರಲ್ಲಿ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು, ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಅದರಲ್ಲಿ ವೃದ್ಧಿ ಆಗ್ತಾ ಇಲ್ಲ, ಏನು ಮಾಡಿದ್ರೂ ಕೂಡ ಮನೆಯಲ್ಲಿ ಸಾಮರಸ್ಯದ ಕೊರತೆ ಉಂಟಾಗ್ತಾ ಇದೆ, ಹೀಗೆ ಹಲವಾರು ಸಮಸ್ಯೆಗಳು ನಮಗೆ ಬಾಧಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗ್ರಹಗಳು. ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ ಸಾಧ್ಯವಾದರೆ ಎಲ್ಲರೂ ಕೂಡ ನವಧಾನ್ಯದ ಪಾಕೆಟನ್ನು ಸಿಗ್ತಕ್ಕಂಥದ್ದಾಗಿರುತ್ತೆ. ಶಕ್ತಿಯಾನುಸಾರದಲ್ಲಿ 50 ಗ್ರಾಮ್ 100 ಗ್ರಾಮ್ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಧಾನ್ಯದ ಪಾಕೆಟನ್ನು ಗಂಧಿಗೆ ಅಂಗಡಿಯಲ್ಲಿ ತಗೊಳ್ಳಿ. ಮನೆಯಲ್ಲಿ 9 ಧಾನ್ಯಗಳಿದ್ದರೆ ಇನ್ನೂ ಸಂತೋಷ. ಏನು ಮಾಡಬೇಕಪ್ಪ ಅಂದರೆ ಬಹಳ ಮುಖ್ಯವಾಗಿ ಇವತ್ತಿನ ದಿವಸ 9 ಧಾನ್ಯಗಳನ್ನು ವಿಶೇಷವಾಗಿ ಅಕ್ಕಿಯನ್ನು ಮಿಶ್ರಣ ಮಾಡ್ಕೊಳ್ಳಿ, ಭತ್ತ ಬೇಡ, ಉಳಿದಿರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ಹಾಕಿ ಮಿಶ್ರಣವನ್ನು ಮಾಡಿ ಬೇಯಿಸಿ ಅದರಲ್ಲಿ ಮುದ್ದೆ ಆಕಾರದಲ್ಲಿ ಮಾಡಿ ದೀಪವನ್ನು ಮಾಡಿ ಸಾಯಂ ಸಂಧ್ಯಾ ಸಮಯದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮಿಶ್ಚ ಪ್ರಸನ್ನ ಭವ ಸರ್ವದಾ ಅಂತೇಳಿ ಅಖಂಡ ದೀರ್ಘಾಯುಷ್ಯವಾಗಿರ್ತಕ್ಕಂಥ, ಅಖಂಡ ಐಶ್ವರ್ಯಾಭಿವೃದ್ಧಿ ಆಗ್ತಕ್ಕಂಥ ಒಂದು ಅಖಂಡ ಲಕ್ಷ್ಮಿಯ ಒಂದು ಸ್ವರೂಪವನ್ನು ಭಾವನೆ ಮಾಡಿ ದೀಪವನ್ನು ಆ ಒಂದು ನವಧಾನ್ಯಗಳಲ್ಲಿ, ಬಹಳ ಮುಖ್ಯವಾಗಿ ನವಧಾನ್ಯಗಳಲ್ಲಿ ಎಲ್ಲ ಬೇಯಿಸಿಕೊಂಡು ಮುದ್ದೆ ಆಕಾರದಲ್ಲಿ ಮಾಡಿ ಅದರಲ್ಲಿ ದೀಪವನ್ನು ಹಚ್ಚುವಂಥ ವ್ಯವಸ್ಥೆ ಮಾಡಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಅದರ ಕೆಳಗಡೆ ಎಳ್ಳನ್ನು ಹಾಸಬೇಕು. ಒಂದು ತಾಮ್ರದ ಅಥವಾ ಹಿತ್ತಾಳೆ, ಕಂಚಿನ ತಟ್ಟೆ ಅಥವಾ ತಾಮ್ರದ ತಟ್ಟೆ ಎರಡೇ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು. ಹಿತ್ತಾಳೆ ಅಥವಾ ತಾಮ್ರ ಎಲ್ಲರ ಮನೆಯಲ್ಲೂ ಕೂಡ ಇರತಕ್ಕಂಥದ್ದಾಗಿರುತ್ತೆ. ಅದಿಲ್ಲ ಅಂದರೆ ಬಾಳೆ ಎಲೆ ಅಥವಾ ಮುತ್ತಗದೆಲೆ, ಈ 4 ವಸ್ತುಗಳನ್ನು ಸಂಯೋಜನೆ ಮಾಡಿಕೊಂಡು ಇವತ್ತಿನ ದಿವಸ ರಾತ್ರಿಯಲ್ಲೂ ಕೂಡ ನೀವು ಇನ್ನೂ ಒಂದು ನೀವು ಅನುಕೂಲಕರವಾಗಿದ್ದರೆ ಒಂದು ದೀಪವನ್ನು ತಂದು ಆ ದೀಪದಲ್ಲಿ ಈ ಹಿಟ್ಟಿನಿಂದ ಸುತ್ತು ಮಾಡಿ ಅದರಲ್ಲಿ
ಎಣ್ಣೆಯನ್ನು ಹಾಕಿ ದೀಪ ಹಚ್ಚುವಂಥ ವ್ಯವಸ್ಥೆ ಮಾಡಿ. ಯಾಕೆಂದರೆ ಎಣ್ಣೆ ಎಲ್ಲ ಅಲ್ಲಿ ಕೆಳಗಡೆ ಸೋರದೇ ಇರತಕ್ಕಂಥದ್ದಾಗುತ್ತೆ. ಮಣ್ಣಿನ ಹಣತೆ, ಅದರಲ್ಲಿ ನವಧಾನ್ಯಗಳನ್ನು ಬೇಯಿಸಿರ್ತಕ್ಕಂಥ ನವಧಾನ್ಯಗಳನ್ನು ಮುದ್ದೆ ಆಕಾರದಲ್ಲಿ ದೀಪವನ್ನು ಮಾಡಿ ಅದರಲ್ಲಿ ಎಣ್ಣೆ ಹಾಕಿ ಕೆಳಗಡೆ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಎಳ್ಳನ್ನು ಹಾಸಿ ಅದರ ಮೇಲೆ ದೀಪವನ್ನು ಇಟ್ಟು ರಾತ್ರಿಯೆಲ್ಲ ಮನೆಯಲ್ಲಿ ದೀಪವನ್ನು ಹಚ್ಚುವಂಥ ಒಂದು ಉರಿಸುವಂಥ ಪ್ರಯತ್ನ ಮಾಡಿ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಗೋಮಾತೆಗೆ ಇವತ್ತು ಸಾಧ್ಯವಾದಷ್ಟು ಗೋಮಾತೆಗೆ ಏನಾದರೂ ಕೂಡ ಸೇವೆ ಮಾಡ್ತಕ್ಕಂಥದ್ದು, ಗೋಗ್ರಾಸವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. 2 ದಾಳಿಂಬೆ ಹಣ್ಣನ್ನು ಲಕ್ಷ್ಮಿಯ ಸನ್ನಿಧಾನದಲ್ಲೂ ಕೊಟ್ಟು ಅನನ್ಯವಾಗಿ ವ್ಯವಹಾರ, ವ್ಯಾಪಾರ, ಉದ್ಯೋಗದಲ್ಲಿ ಸಮಸ್ಯೆಗಳಿರ್ತಕ್ಕಂಥದ್ದನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಎಲ್ಲ ದೇಶದ ಜನರ ಮೇಲೆ ಇರಲಿ, ಎಲ್ಲ ದೇಶದ ಜನವು ಕೂಡ ಹಿತವಾಗಿ, ಸುಖವಾಗಿ, ಸನ್ಮಂಗಳವಾಗಿ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ ಈ ಪ್ರಯತ್ನ ಮಾಡಿ. ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ, ಸಕಾರಾತ್ಮಕ ಬೆಳವಣಿಗೆ ಆಗ್ತಕ್ಕಂಥದ್ದು. ಮನೆಯಲ್ಲಿ ಎಲ್ಲರೂ ಕೂಡ ಗಂಜಲ ಮತ್ತು ಉಪ್ಪನ್ನು ಹಾಕಿ ಇವತ್ತಿನ ದಿವಸ ಮನೆಯನ್ನು ಒರೆಸುವಂಥ ಪ್ರಯತ್ನ ಮಾಡಿ. ಎಲ್ಲರೂ ಕೂಡ ಸ್ವಲ್ಪ ಗಂಜಲ ಅರಿಶಿಣವನ್ನು ಹಾಕಿ ಸ್ನಾನ ಮಾಡ್ತಕ್ಕಂಥದ್ದನ್ನು ಮಾಡಿ. ಹೀಗೆ ಮಾಡಿದಾಗ ಏನಾಗುತ್ತೆ, ಯಾವೆಲ್ಲ ನಿಮ್ಮ ಮೇಲೆ ಆವರಿಸಿಕೊಂಡು ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಆವರಿಸಿಕೊಂಡು ನಿಮ್ಮನ್ನು ದುಗುಡತೆಯಿಂದ ಕಾಡ್ತಾ ಇರತಕ್ಕಂಥದ್ದಾಗಿರ್ತಾ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮ್ಮ ಮನೆಯಲ್ಲೇ ಇರತಕ್ಕಂಥ, ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡುವಂಥ ಪ್ರಯೋಗದಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ ಗುರುಗಳೇ. ಹಾಗೆ ಈ ದಿನದ ರಾಶಿ ಫಲಗಳನ್ನು ತಿಳಿಸಬಹುದಾ? ಖಂಡಿತ. ವಿಶೇಷವಾಗಿ ಇವತ್ತಿನ ಒಂದು ಸುಸಂದರ್ಭದಲ್ಲಿ ಏನಪ್ಪ ಅಂದರೆ ಸ್ವಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾಗಿ 2 ಗ್ರಹಗಳು ಅನನ್ಯವಾಗಿರ್ತಕ್ಕಂಥದ್ದಾಗಿದೆ. ಮೇಷರಾಶಿಯಲ್ಲಿ ಕುಜನ ಸಂಯೋಜನೆ ಇದ್ದರೆ ಬಹಳ ಮುಖ್ಯವಾಗಿ ವೃಷಭದಲ್ಲಿ ರವಿ ಇರ್ತಕ್ಕಂಥದ್ದು, 3ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಮತ್ತು ಸಂಯೋಜನೆ ಇರ್ತಕ್ಕಂಥದ್ದು, ಚಂದ್ರನ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ನೀವು ಗಮನಿಸಿದಾಗ ಎಲ್ಲ ಗ್ರಹಗಳು ಕೂಡ ಸುಭದ್ರವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಏನಪ್ಪ ಈ ಒಂದು ರಾಶಿಫಲವನ್ನು ನೋಡಿದಾಗ ಇವತ್ತಿನ ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಇರ್ತಕ್ಕಂಥದ್ದು ಸ್ವಲ್ಪ, ಯಾಕಂದರೆ ವೃಶ್ಚಿಕ ರಾಶಿ ಬಹಳ ಮುಖ್ಯವಾಗಿ ಚಂದ್ರನಿಗೆ ನೀಚ ಕ್ಷೇತ್ರ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಎಲ್ಲರ ಒಂದು ಮನಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಏನಾದರೂ ಕೂಡ ಏನೋ ಭೀತಿ ಅಂತಕ್ಕಂಥದ್ದು ಕಾಡಬಹುದಾಗಿರ್ತಕ್ಕಂಥದ್ದಾಗಿರ್ತದೆ. ಯಾವುದಾದ್ರೂ ಭೀತಿ, ಆ ಭೀತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಇವತ್ತಿನ ದಿವಸ ಭಾನುವಾರದ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ನನ್ನೊಟ್ಟಿಗೆ ಗ್ರಹಗಳ ಪ್ರಾರ್ಥನೆ ಮಾಡಿ ಶುಭವಾಗ್ತಕ್ಕಂಥದ್ದಾಗಲಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ ಗುಂ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಧುಂ ದುರ್ಗಾಯೇ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಮಾನಸಿಕ ಒತ್ತಡಕ್ಕೆ ನೀವು ಸಿಲುಕಿಕೊಳ್ಳಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸದೃಢತೆ, ಶಾಂತತೆ, ಪ್ರಶಾಂತತೆ ಅಂತಕ್ಕಂಥದ್ದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಸ್ವಲ್ಪ ಸಂಪತ್ತಿನಲ್ಲೇ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮನ್ನು ಕಾಳಜಿ ವಹಿಸುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಬಿರುಕುಗಳು ಬರ್ತಕ್ಕಂಥದ್ದು, ಸೋದರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ವೃತ್ತಿರಂಗ ಆಗಿರಬಹುದು ಅಥವಾ ವಿದ್ಯಾಭ್ಯಾಸಕ್ಕಾಗಿರಬಹುದು ಇವತ್ತಿನ ದಿವಸ ಸನ್ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನು ಮಾಡ್ತಕ್ಕಂಥ ಸುಯೋಗ, ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ವ್ಯವಹಾರ ವ್ಯಾಪಾರಿಕ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಒಂದು ಸುಸ್ಥಿರವಾದ, ಸುಭದ್ರವಾದ ಮನಸ್ಥಿತಿ ನಿಮಗೆ ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಪುತ್ರಿ ಅಥವಾ ಪುತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ವೃಷಭ ರಾಶಿಯವರು ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ, ನಿಮ್ಮ ರಾಶಿಯಲ್ಲೇ ಸೂರ್ಯನಿದ್ದಾನೆ, ಗಣಪತಿಯ ಪ್ರಾರ್ಥನೆ ಜೊತೆಗೆ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಲಕ್ಷ್ಮೀನಾರಾಯಣರ ದರ್ಶನ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇವತ್ತಿನ ದಿವಸ ನಿಮಗೆ ಅನುಕೂಲ ಇದ್ದಂಥವರು ಸತ್ಯನಾರಾಯಣ ಸ್ವಾಮಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕೂಡ ಭಾಗಿಗಳಾಗ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳಿ, ಸನ್ಮಂಗಳವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದು. ವೃತ್ತಿರಂಗ ಅಥವಾ ವ್ಯವಹಾರಿಕ ವ್ಯಾಪಾರ ಕ್ಷೇತ್ರ ಆದಿಗಳಲ್ಲೂ ಕೂಡ ಹಣಕಾಸಿನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡವಿದ್ದರೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ಅದು ಒಂದು ಸುಭದ್ರವಾಗಿರ್ತಕ್ಕಂಥದ್ದಾಗಿರುತ್ತೆ. ವಸ್ತ್ರಾಭರಣಗಳನ್ನು ಕೊಳ್ಳುವಂಥ ಒಂದು ಸುಯೋಗಿರ್ತಕ್ಕಂಥದ್ದು. ವಸ್ತ್ರ ತಯಾರಿಕಾ ಒಂದು ಘಟಕಗಳಿಗೆ ಇವತ್ತಿನ ದಿವಸ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ನಿರೀಕ್ಷಿತವಾಗಿರ್ತಕ್ಕಂಥ ಫಲ ಸಿಗುವಂತಹ ಸುಯೋಗ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಮಿಥುನ ರಾಶಿಯವರು ಸತ್ಯನಾರಾಯಣ ಸ್ವಾಮಿಯ ದರ್ಶನ ಅಥವಾ ಲಕ್ಷ್ಮೀನಾರಾಯಣರ ದರ್ಶನ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಖಡ್ಗರಾಶಿ. ದಂಪತಿಗಳಲ್ಲಿ ಸುಖಪ್ರದವಾಗ್ತಕ್ಕಂಥದ್ದು. ಸರ್ಕಾರದಿಂದ ಏನಾದರೂ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಶುಭವಾಗ್ತಕ್ಕಂಥದ್ದು. ಹಿತೈಷಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ಇವತ್ತಿನ ದಿವಸ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಏನಾದರೂ ಒಂದು ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಟಕ ರಾಶಿಯವರು ಎಚ್ಚರವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಎಲ್ಲವ ಒಂದು ಭಾಗ್ಯವೂ ಕೂಡ ವೃದ್ಧಿ ಆಗಬೇಕಾದ್ರೆ ವಿಶೇಷವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಲಕ್ಷ್ಮೀರಮಣನ ದರ್ಶನ, ಲಕ್ಷ್ಮೀರಮಣನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ.
ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ವಿಭಜನೋಚ್ಚಾಟನೆ ಅಂದ್ರೆ ಏನು ಗುರುಗಳೇ? ಬಹಳ ಮುಖ್ಯವಾಗಿ ಇದೊಂದು ನಮಗೆ, ಯಾಕೆಂದರೆ ಸಹಜವಾಗಿ ವಾಮಾಚಾರ ಅಥವಾ ದಕ್ಷಿಣಾಚಾರ ಅಥವಾ ಕೌಲಾಚಾರದ ಬಗ್ಗೆ ನಾವು ಮಾತನಾಡ್ತಾ ಇರೋದ್ರಿಂದ ಇದು ಏನಪ್ಪ ಅಂದರೆ ವಾಮಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಾವು ಉಚ್ಚಾಟನೆ ಅಂತ ಬರುತ್ತೆ ಅದರಲ್ಲಿ. ಏನಂದರೆ ಸ್ತಂಭನ, ಆಕರ್ಷಣ, ಮೋಹನ, ಉಚ್ಚಾಟನ, ವಿದ್ವೇಷಣ, ಮಾರಣ ಅಂತಕ್ಕಂಥ ಪ್ರಯೋಗಗಳು ಷಟ್ಕರ್ಮಗಳಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಇದು ವಿಭಜನಾ ಉಚ್ಚಾಟನ ಅಂತಕ್ಕಂಥದ್ದು ಭೌತಿಕವಾಗಿ, ಅದರಲ್ಲೂ ಕೂಡ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಈ ಪ್ರಯೋಗವನ್ನು ಸಹಜವಾಗಿ ಈ ಒಂದು ಇಲೀಗಲ್ಲು ಅಫೇರ್ ಅಂತ ಏನು ಕರಿತೀವೋ ಅದಕ್ಕೆ ಮಾತ್ರ ಇದನ್ನು ಉಪಯೋಗ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಇರ್ತಕ್ಕಂಥದ್ದಾಗಿರುತ್ತೆ. ಬಹಳ ಮುಖ್ಯವಾಗಿ ವೀರಮಾತೆಯಾಗಿರ್ತಕ್ಕಂಥ ಧೂಮಾವತಿ ಆರಾಧನೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ದಶಮಹಾವಿದ್ಯೆಯಲ್ಲಿ ಧೂಮಾವತಿ ಅಂತಕ್ಕಂಥವಳು ಏಜ್ಡ್ ಪರ್ಸನ್, ಓಲ್ಡ್ ಏಜ್ ಅಂತ ನಾವೇನು ಕರಿತೀವಿ ಆ ರೀತಿ. ಆದರೆ ಅವಳೇ ತನಗೆ ಬೇಕಾಗಿರ್ತಕ್ಕಂಥ ಸ್ವರೂಪವನ್ನು ಧಾರಣೆ ಮಾಡಿರ್ತಕ್ಕಂಥದ್ದು ಆದಿಪರಾಶಕ್ತಿ ಆಗಿರ್ತಕ್ಕಂಥ ಒಂದು ದುರ್ಗೆ. ಹಾಗಾಗಿ ಈ ವೀರ ಧೂಮಾವತಿಯ ಒಂದು ಆರಾಧನೆಯನ್ನು ಇದಕ್ಕೆ ಮುಖ್ಯವಾಗಿ ಏನಪ್ಪ ಅಂದರೆ, ಈಗ ಪಾಲುದಾರಿಕೆಗಳಲ್ಲಿ ಮೋಸ ಆಗಿರುತ್ತೆ, ಪಾಪ ಅವ್ರನ್ನ ನಂಬಿಸ್ಬಿಟ್ಟಿರ್ತಾರೆ. ಈಗ ಅಮಾಯಕರನ್ನು ನಂಬಿಸಿರ್ತಕ್ಕಂಥವ್ರು ಆಗ್ತಾರೆ, ಇವ್ರ ಹತ್ರ ದುಡ್ಡು ಕಿತ್ಕೊಂಡ್ಬಿಟ್ಟಿರ್ತಾರೆ. ಇವರು ಅವ್ರ ಮೇಲೆ ಖಂಡಿತವಾಗ್ಲೂ ಅವ್ರ ಮೇಲೆ ಇವರು ಫೈಟ್ ಮಾಡಲಿಕ್ಕೆ ಫಿಸಿಕಲಿ ಇವ್ರಿಗೆ ಸ್ಟ್ರೆಂತ್ ಇಲ್ಲದೆ ಇರತಕ್ಕಂಥವ್ರು ಈ ದೇವಿಯ ಆರಾಧನೆಯಿಂದ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಖಂಡಿತ ಇದಕ್ಕೆ. ಯಾಕೆಂದರೆ ಇದರಲ್ಲಿ ನನಗೂ ಕೂಡ ಅನುಭವದಲ್ಲಿ ಇರ್ತಕ್ಕಂಥ ಮಾತು. ನಾವು ಸಹಜವಾಗಿ ಸ್ವಲ್ಪ ನಾವು ಯಾವುದಕ್ಕೆ ಒತ್ತು ಕೊಡ್ತೀವಿ ಅಂತಕ್ಕಂಥದ್ದನ್ನು ಪ್ರಾರಂಭದಲ್ಲೇ ನಾನು ಹೇಳಿಬಿಟ್ಟಿದ್ದೀನಿ. ಸೊ ಆ ಇಲೀಗಲ್ ಅಫೇರಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬಂದಾಗ ಕುಟುಂಬಗಳು ನಾಶ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇದು ತಂತ್ರ ಅಂತಕ್ಕಂಥದ್ದು ಅಥವಾ ಈ ಒಂದು ಶಾಸ್ತ್ರ ಅಂತಕ್ಕಂಥದ್ದು ಯಾರಿಗೆ ಆಪತ್ತಿನಲ್ಲಿದ್ದಾರೋ, ಯಾರಿಗೆ ಅಮಾಯಕತ್ವದಲ್ಲಿ ಅವರು ಮೋಸ ಹೋಗಿದ್ದಾರೋ ಅವ್ರಿಗೆ ಇದನ್ನು ಪ್ರಯೋಗವನ್ನು ಮಾಡಿ ಅಂತಕ್ಕಂಥದ್ದು ತಂತ್ರದಲ್ಲಿ ಖಂಡಿತ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ನೀವು ದಕ್ಷಿಣಾಚಾರದಲ್ಲಿ ಫಲ ಇಲ್ಲ ಅಂತಲ್ಲ, ಅದು ಸುದೀರ್ಘ ಪ್ರಯಾಣ, ಇದು ಇನ್ಸ್ಟೆಂಟ್ ಪ್ರಯಾಣ. ಇದರಲ್ಲಿ ಸಾಕಷ್ಟು ಹೇಳಿದ್ನಲ್ವ, ನಮ್ಮ ದಕ್ಷಿಣ ಭಾರತದಲ್ಲಿ ಸಹಜವಾಗಿ, ಯಾಕೆಂದರೆ ಈ ಒಂದು ತಂತ್ರಕ್ರಿಯೆಗಳನ್ನು ಮಾಡ್ತಕ್ಕಂಥವ್ರು ಇವಾಗ ಇನ್ನೊಂದು ಏನಾಗ್ಬಿಟ್ಟಿದೆ, ಎಲ್ಲ ಫೇಸ್ಬುಕ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೊಡ್ತಾ ಇರ್ತಕ್ಕಂಥವ್ರು ನಿಜವಾಗ್ಲೂ ಅವರಲ್ಲ. ಅವರೆಲ್ಲ ಏನಿದ್ರು ಸುಮ್ಮನೆ ಇದಾಕೊಂಡು ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಏನೋ ಒಂದು ಸಣ್ಣ ಮಟ್ಟಕ್ಕೆ ಏನಾದರೂ ಆರಾಧನೆ ಮಾಡಿ ಅಥವಾ ಏನಾದರೂ ಸಿದ್ಧಿ ಮಾಡ್ಕೊಂಡಿರ್ಬೋದು. ಇದನ್ನು ಮಾಡ್ತಕ್ಕಂಥ ವಿದ್ಯಾವಂತರು ಇರತಕ್ಕಂಥ ಸ್ಥಳಗಳೇ ಬೇರೆ. ನಾವು ಅಲ್ಲೇ ಹೋಗ್ಬೇಕು, ಇವರೆಲ್ಲ ಇಲ್ಲೆಲ್ಲ ಬರಲ್ಲ. ಆ ಜಾಗಕ್ಕೆ ಹೋಗಿ ನಾವು ಮಾಡೋದಕ್ಕೆ, ಯಾಕೆಂದರೆ ಅದು ಸಂಪೂರ್ಣವಾಗಿ ಕೆಲವು ಸಂದರ್ಭಗಳಲ್ಲಿ ಇದು ನಮಗೂ ಕೂಡ ಒಂದಷ್ಟು ಸಮಯ ತನಕ ಗೊತ್ತಿರಲಿಲ್ಲ. ಯಾವಾಗ ನಾವು ಇದ್ರ ಬಗ್ಗೆ ಪ್ರಯಾಣವನ್ನು ಮಾಡಿ ಇದರೊಟ್ಟಿಗೆ ನಾವು ಆಸಕ್ತಿ ಬೆಳೆಸ್ಕೊಂಡ್ವೋ ಆವಾಗ ಈ ಥರದ್ದೆಲ್ಲ ಇದೆಯಾ ಅಂತ ನಮಗೂ ಗೊತ್ತಾಗ್ತಾ ಇದೆ. ಯಾಕಂದರೆ ಯಾರಿಗೂ ಕೂಡ ಈಗ ಸಹಜವಾಗಿ ಕಾಮನ್ ಪೀಪಲ್ಗೆ ಹೆಂಗೆ ಗೊತ್ತಾಗುತ್ತೆ, ಈಗ ನಾವೇ ಇನ್ನೂ ಕೂಡ ಅದರಲ್ಲಿ ಇನ್ನೂ ಆಳವಾಗಿ ಹೋಗ್ತಾ ಇದ್ದೀವಿ, ಓದಷ್ಟು ಗೊತ್ತಾಗ್ತಾ ಇದೆ. ಅಂದರೆ ಇವರು ಈ ರೀತಿಯಾಗಿರ್ತಕ್ಕಂಥವ್ರು, ಈ ಧೂಮಾವತಿ ಆರಾಧನೆ ಮಾಡ್ತಕ್ಕಂಥವ್ರು ಹೇಗಪ್ಪ ಅಂದರೆ, ಅವರು ಸಂಪೂರ್ಣವಾಗಿ ಒಂದು ಧೂಪವನ್ನು ಇಟ್ಕೊಂಡು ಏನು ಬೇಕಾದರೂ ಭೂತ ಭವಿಷ್ಯತ್ ವರ್ತಮಾನವನ್ನು ಹೇಳ್ತಕ್ಕಂಥದ್ದು ಕೂಡ ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಅಂದರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತೂ ದೈವತ ಅಂತೇಳಿ. ಬಹಳ ಮುಖ್ಯವಾಗಿ ನಾವು ದೇವರನ್ನು ಮಂತ್ರದ ಅಧೀನದಲ್ಲಿದೆ ಅಂತಕ್ಕಂಥ ಒಂದು ನಂಬಿಕೆ ಇರತಕ್ಕಂಥವ್ರು. ಮಂತ್ರಕ್ಕೆ ಅಷ್ಟೇ ಮಹತ್ವನೂ ಇದೆ. ಇದರಲ್ಲಿ ಏನಪ್ಪ ಅಂದರೆ, ಪ್ರಯೋಗ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಯಾವೆಲ್ಲ ಅಂದರೆ, ಈ ಪ್ರಯೋಗ ಆಗಿದೆ ಅಂತ ಇಟ್ಕೊಳ್ಳಿ. ಮೊದಲನೇದಾಗಿ ಇವ್ರಿಗೆ ಯಾವ ರೀತಿ ಪ್ರಯೋಗ ಮಾಡ್ತಾರೆ ಅಂತಕ್ಕಂಥದ್ದನ್ನ ತಿಳಿಸೋಣ. ಮೊದಲನೇದಾಗಿ ಈ ಪ್ರಯೋಗ ಇವರು ಬಹಳ ಮುಖ್ಯವಾಗಿ ಜಾತಕ ನೋಡ್ತೀವಿ ಇವ್ರಿಗೆ. ಯಾಕೆಂದರೆ ಕುಲದೇವರ ಅನುಗ್ರಹ ಇದೆಯಾ, ಜಾತಕದಲ್ಲಿ ಗ್ರಹ ಬಲಗಳಿದ್ದಾವ, ಅಥವಾ ಇವ್ರಿಗೆ ಇನ್ನೇನಾದರೂ ಒಂದು ಶಕ್ತಿ ಇದೆಯಾ ಅಂತಕ್ಕಂಥದ್ದನ್ನು ಫಸ್ಟ್ ಲೇಔಟ್ ಹಾಕ್ಕೊಂಡು ಆರೂಢ ಲಗ್ನ ಅಥವಾ ಲಗ್ನ ಇಟ್ಕೊಂಡು ಅದನ್ನು ನೋಡ್ತಾರೆ. ಅವರು ನಮ್ಗೆ ಯಾರು ಇವ್ರು ಇದ್ದಾರೋ ಇವರು ದ್ರವ್ಯದೃಷ್ಟಿಯಿಂದ ನೋಡ್ತಾರೆ. ನೋಡಿದ ತಕ್ಷಣ ಓಜಾಯಗ ಅಂತಾರೆ ಅಷ್ಟೇ. ಅವರು ಓಜಾಯಗ ಅಂದರೆ ಅಲ್ಲಿ ಮುಗೀತಂತ ಅರ್ಥ. ನಾವು ಕೂಡ ಅದನ್ನು ಧರ್ಮಪ್ರದವಾಗಿ ಯೂಸ್ ಮಾಡ್ತೀವಿ ಹೊರತು ಅಧರ್ಮಕ್ಕೆ ನಾವು ಹೋಗಲ್ಲ. ಯಾಕೆಂದರೆ ನಮಗೂ ಒಂದು ಸಾಂಸಾರಿಕ ಜೀವನ, ಯಾಕಂದರೆ ನಾವೆಲ್ಲ ಕೂಡ ಒಂದು ಹ್ಯುಮ್ಯಾನಿಟಿ ಮೇಲೆ ಬೆಳೀತಾ ಇರ್ತಕ್ಕಂಥವ್ರು ಆಗಿರ್ತೀವಿ. ಹಾಗೆ ಮಾನವೀಯತೆ ದೃಷ್ಟಿಯಿಂದ ಯಾರಿಗೆ ನಿಜವಾಗ್ಲೂ ಆ ಸಮಸ್ಯೆ ಇದೆ, ಅದರಿಂದ ಆ ಕುಟುಂಬಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದ್ರಲ್ಲಿ ಮಧ್ಯದಲ್ಲಿ ಮಾತ್ರ ನಾವು ಈ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ. ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇದರಲ್ಲ. ಒಂದು ಎರಡನೇದಾಗಿ ಏನಪ್ಪ ಅಂದರೆ, ಇದನ್ನು ಮುಖ್ಯವಾಗಿ ಮಾಡಬೇಕಾದ್ರೆ ಒಂದಷ್ಟು ವಸ್ತುಗಳನ್ನು ಸಂಪಾದನೆ ಮಾಡಬೇಕು. ಅದೊಂದು ಕಠೋರವಾಗಿರ್ತಕ್ಕಂಥದ್ದು. ಈಗ ಮನುಷ್ಯನ ಮಲ ಮತ್ತು ಬಹಳ ಮುಖ್ಯವಾಗಿ ಕೆಲವೊಂದು ಪ್ರಾಣಿಗಳ ಮಲಗಳೆಲ್ಲ ತೊಗೊಬೇಕು ಅದನ್ನು. ಆಮೇಲೆ ಮೂಳೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಸ್ವಲ್ಪ ದುರ್ಗಮ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ಸಂಪಾದನೆ ಮಾಡೋದಷ್ಟು ಸುಲಭ ಅಲ್ಲ. ಈಗ ಯಾವುದೋ ಒಂದ್ರದ್ದು ಪ್ರಾಣಿಯ ಮಲ ಬೇಕಾಗುತ್ತೆ, ನಾವು ಅದನ್ನು ತರಬೇಕಾದ್ರೆ ಅಲ್ಲಿ ಹುಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಅದೆಲ್ಲ ರೆಡಿ ಮಾಡಿಕೊಂಡು ಬಹಳ ಮುಖ್ಯವಾಗಿ ಇದನ್ನು ಗೌಪ್ಯವಾಗಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನಪ್ಪ ಅಂದರೆ ವಿಶೇಷತೆ ಏನಪ್ಪ ಅಂದರೆ, ಎಲ್ಲ ವಾಮಾಚಾರಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನು ರಾತ್ರಿ ಸಮಯದಲ್ಲಿ ಮಾಡಿದ್ರೆ ಇದನ್ನು ಬೆಳಗ್ಗೆ ಸಮಯದಲ್ಲಿ ಮಾಡ್ತಾರೆ. ಇದೇ ವಿಶೇಷ ಇದರಲ್ಲಿ. ಮಠ ಮಧ್ಯಾಹ್ನ ಅಂತ ನಾವು ಏನು ಕರಿತೀವೋ ಇದಕ್ಕೆ ಬೆಳಕು ಎಷ್ಟಿದ್ರೆ ಅಷ್ಟು ಬೇಗ ಪ್ರಕೃತಿಯಾಗಿ ಫಲ ಕೊಡುತ್ತೆ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬಿಹಾರಲ್ಲಿ ಕೆಲವು ಸ್ಥಳಗಳಿದ್ದಾವೆ. ಇದನ್ನು ಧೂಮಾವತಿ ಆರಾಧನೆ ಮಾಡ್ತಾ ಆರಾಧಕರೇ ಇದ್ದಾರೆ.
ಇದರಲ್ಲಿ ದಶಮಹಾವಿದ್ಯೆಯಲ್ಲಿ ಬಹಳ ಮುಖ್ಯವಾಗಿ 10 ಅಮ್ಮನವರಲ್ಲಿ ಕಾಳಿ ಪ್ರಧಾನವಾದರೆ ಕೂಡ ಕಾಮಾಖ್ಯ ಕೂಡ ಅಲ್ಲೇ ಬರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಷೋಡಶಿ, ತಾರಾ, ಚಿನ್ನಮಸ್ತ, ಬಗಳ ಅಂತಕ್ಕಂಥ ಬಗಳಾಮುಖಿಯೂ ಅಷ್ಟೇ. ಬಗಳಾಮುಖಿ ತಾರಾಪೀಠ ಇದೆ. ಬಹಳ ಮುಖ್ಯವಾಗಿ ಬಗಳಾಮುಖಿ, ನಾವು ನಲ್ಕೆಡ ಬಗಳಾಮುಖಿ ಇದೆ. ಬಗಳಾಮುಖಿ ಸನ್ನಿಧಾನಗಳು ತುಂಬ ಇದೆ. ಅದು ಶತ್ರು ಧ್ವಂಸಿನಿ ಅವಳು. ಇನ್ನು ಇದರಲ್ಲಿ ಬಹಳ ಮುಖ್ಯವಾಗಿ ರಾಜಮಾತಂಗಿ ಹೋಮ ಎಲ್ಲ ಮಾಡ್ತಕ್ಕಂಥದ್ದು, ರಾಜಮಾತಂಗಿಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಪದವಿಗೋಸ್ಕರ ಮಾಡ್ತಕ್ಕಂಥದ್ದು ಇರುತ್ತೆ. ಹೀಗೆ ಈ ದಶಮಹಾವಿದ್ಯೆಯಲ್ಲಿ ಅದರಲ್ಲೂ ಕೂಡ ಮುಂಚೆ ಎಲ್ಲ ನಮ್ಮ ಕಾಮಾಖ್ಯದಲ್ಲಿ ಯಾರು ಕರ್ನಾಟಕದವರೇ ಕಾಣ್ತಿರ್ಲಿಲ್ಲ. ಇವಾಗ ಎಲ್ಲ ಕರ್ನಾಟಕದವರೇ ಕಾಣ್ತಾರೆ. ಅಂದರೆ ಆ ಒಂದು ಪ್ರಾಮುಖ್ಯತೆ ಮನುಷ್ಯರಿಗೆ ಗೊತ್ತಾಗ್ತಾ ಇದ್ದಾಗ ಅದರೊಟ್ಟಿಗೆ ಪ್ರಯಾಣ ಬೆಳೆಸ್ತಕ್ಕಂಥ ಮನಸ್ಥಿತಿ ಬೇಗ, ಅದರಲ್ಲೂ ಕರ್ನಾಟಕದವ್ರು ಅಂದರೆ ಸ್ವಲ್ಪ ದೈವಿಕವಾಗಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಲಾಭವನ್ನು ಪಡ್ಕೊಳ್ಬೇಕಂತಕ್ಕಂಥ ಮನಸ್ಥಿತಿ ಇರತಕ್ಕಂಥವ್ರು ಆಗಿರ್ತಾರೆ. ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ತಿಳಿಸಬಹುದಾ? ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ನೇಹಿತರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಗುರಿ ಸಾಧನೆಯಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಮಂಗಳಮಯವಾದಂಥ ಫಲ ಕಾಣ್ತಕ್ಕಂಥದ್ದು. ಸ್ವಲ್ಪ ಖರ್ಚಿನ ಮೇಲೆ ಹಿಡಿತವಿರಲಿ. ಗಣ್ಯ ವ್ಯಕ್ತಿಗಳನ್ನು ಸಂದರ್ಶಿಸುವಂಥ ಸುಯೋಗ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ. ವಿಶೇಷವಾಗಿ ನಿಮ್ಮ ಎಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ಅಪೇಕ್ಷೆಗಳು ನೆರವೇರಬೇಕಾದರೆ ಸತ್ಯನಾರಾಯಣನ ದರ್ಶನ, ಸತ್ಯನಾರಾಯಣನ ಪ್ರಾರ್ಥನೆ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ವಾಹನಾದಿಗಳ ಕ್ರಯ ವಿಕ್ರಯಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು, ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆತ್ಮೀಯರೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣಿಸುವಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಮುತ್ತುರತ್ನ ವ್ಯಾಪಾರಸ್ಥರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ. ವಿಶೇಷವಾಗಿ ದೋಷ ನಿವೃತ್ತಿ, ಶುಭ ಫಲದ ಪ್ರಯೋಗ ನಿಮಗೆ ಮಂಗಳಮಯವಾಗಬೇಕಾದ್ರೆ ವಿಶೇಷವಾಗಿ ಇವತ್ತಿನ ದಿವಸ ಅನುರಾಧ ನಕ್ಷತ್ರ ಇರತಕ್ಕಂಥದ್ದು. ನಕ್ಷತ್ರಕ್ಕೆ ವಿಶೇಷವಾಗಿ ಕಾರಕನಾಗಿರ್ತಕ್ಕಂಥವನು ಶನಿ. ಶನಿಯ ದೋಷ ನಿವೃತ್ತಿ ಆಗುವ ಸಲುವಾಗಿ ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ದರ್ಶನ, ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಕನ್ಯಾ ರಾಶಿಯವರಿಗೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ವ್ಯಾಪಾರ ಕ್ಷೇತ್ರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅಡಚಣೆಗಳಿಂದ ಇವತ್ತಿನ ದಿವಸ ನಿಮಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ಥಿರಾಸ್ತಿಗಳಿಂದ ಲಾಭ ಸಿಗ್ತಕ್ಕಂಥದ್ದು. ಸ್ವಲ್ಪ ಮಾನಸಿಕ ಅಶಾಂತತೆ ನಿಮ್ಮನ್ನು ನಿವೃತ್ತಿಯೊಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಂಗಳಮಯವಾದಂಥ ಆಲೋಚನೆಗಳನ್ನು, ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಕುಲದೇವರ ಕುಲಗುರುಗಳ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವಿದ್ಯಾರ್ಥಿಗಳಿಗೆ ಉನ್ನತ ಅಭ್ಯಾಸಕ್ಕೋಸ್ಕರವಾಗಿ ಇರಬಹುದಾಗಿರ್ತಕ್ಕಂಥ ಅಡಚಣೆಗಳು ನಿವಾರಣೆ ಆಗ್ತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೂ ಕೂಡ ಮಂಗಳಮಯವಾಗಿರ್ತಕ್ಕಂಥದ್ದು. ಸ್ಥಿರಾಸ್ತಿಗಳಿಂದ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಶಾರೀರಿಕ ಸಮಸ್ಯೆ ಏನಾದರೂ ಪೂರ್ವ ನಿಯೋಜಿತ ಕಾರ್ಯಾದಿಗಳಲ್ಲಿ ಅನಾನುಕೂಲ ಆಗ್ತಕ್ಕಂಥದ್ದು ಮತ್ತು ಶರೀರ ನಿಮಗೆ ಸ್ಪಂದಿಸದೇ ಇರತಕ್ಕಂಥದ್ದು, ಏನೋ ಸುಸ್ತು, ಅಜಾಡ್ಯತೆ ಅಂತಕ್ಕಂಥದ್ದು ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ ಕಾಡಬಹುದಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಎಲ್ಲ ರೀತಿಯಲ್ಲೂ ಕೂಡ ಮಂಗಳಮಯವಾಗುವಂಥ ಸಲುವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಕಲ್ಪನಾ ಅಂತ ಹೇಳಿ ಒಬ್ಬರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಕಲ್ಪನಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 5. ಗುರುಗಳಿದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ ಭಾರಿ ವಿಷಯ ಕಷ್ಟ ನೋವು ಅನುಭವಿಸ್ತೀವಿ. ಏನು ಮಾಡ್ಕೊಂಡಿದ್ದೀರಾ ತಾಯಿ? ಮನೆಯಲ್ಲಿದೆ ಗುರುಜಿ. ಮನೆಯವ್ರು ಏನು ಮಾಡ್ತಾರೆ? ಮನೆಯವ್ರು ಇಲ್ಲ ಗುರುಜಿ, 7 ವರ್ಷ ಆಯ್ತು ತೀರೋಗಿ. ಮಗ ಏನು ಮಾಡ್ತಾರೆ? ಮಗನು ಹಿಂಗೆ ಮನೆಯಲ್ಲಿ. ಮತ್ತು ಜೀವನೋಪಾಯಕ್ಕೆ ಏನು ಕೆಲಸ ಮಾಡ್ತಿದ್ದೀರಾ ತಾಯಿ? ಏನು ತೋಟ ಹೊಲ ಮನೆ ಕೆಲಸ. ಎಲ್ಲಿಂದ ಮಾತನಾಡ್ತಾ ಇರೋದು? ವಸ್ತುರ್ಗ ರೋಡು. ವಸ್ತುರ್ಗ. ಅಮ್ಮ ನಿಮ್ಮದು ಮನೆ ದೇವ್ರು ಯಾರು? ನಮ್ಮದು ಬನಶಂಕರಿ ಗಿಲ್ಕೆನಹಳ್ಳಿ ರಂಗನಾಥ ಸ್ವಾಮಿ ಅಂತ. ಒಂದ್ಸಲಿ ಬನಶಂಕರಿ ಸನ್ನಿಧಾನದಲ್ಲಿ ಹೋಗಿ ನಿಮಗೆ ಶಕ್ತಿ ಇದ್ದರೆ ನಿಮ್ಮ, ಯಾಕೆಂದರೆ ಮಾನ ಅವಮಾನ ಅಂತಕ್ಕಂಥದ್ದು, ಮೊದಲನೇದಾಗಿ ಮಾನ ಅವಮಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನುಷ್ಯನಿಗೆ ನೋವಾಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ನಾವೇ ಅವಮಾನವನ್ನು ಮಾಡ್ಕೊಳ್ತಾ ಇರ್ತೀವಿ. ನಮ್ಮ ಕೈಲಿ ಆಗ್ತಾ ಇಲ್ವಲ್ಲ, ನಾವೇನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮನಸ್ಥಿತಿ ನಿಮ್ಮನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಬನಶಂಕರಿಯ ಸನ್ನಿಧಾನದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ದೀಪನ ತಗೊಳ್ಳಿ, ಸಣ್ಣದು 1 ಲೀಟ್ರ್ ಎಣ್ಣೆ ತಗೊಳ್ಳಿ, 108 ದೀಪ ತಗೊಳ್ಳಿ, ಅಮ್ಮನ ಮುಂದೆ ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. 1 ಲೀಟ್ರ್ ಎಣ್ಣೆ, ಒಂದು ಸಾಯಂಕಾಲ ಸಮಯದಲ್ಲಿ ದೀಪ ಹಚ್ಚಬೇಕು. ಅಮ್ಮನವರನ್ನು ಈ ಬೆಳಕು ನನ್ನ ಬದುಕಿನಲ್ಲಿ ಬರಬೇಕು ಅಂತೇಳಿ ಅಮ್ಮನವರಿಗೆ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಂಡಮ್ಮ ಇವತ್ತಿನಿಂದ ನಾನು ಕಷ್ಟಗಳ ಪರಿಹಾರ ಮಾಡಿಕೊಡಲೇಬೇಕು ಅನ್ನುವಂಥ ದೃಢವಾದ ಮನಸ್ಥಿತಿಯಲ್ಲಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಪ್ರತಿ ಮಂಗಳವಾರ ನಿಮ್ಮ ಸನ್ನಿಧಾನದಲ್ಲಿ, ನಿಮ್ಮ ಕ್ಷೇತ್ರಕ್ಕೆ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶನಿವಾರ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಈ 3 ಕ್ರಿಯೆಗಳನ್ನು ಮಾಡಿ ತಾಯಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
ಹಾಗೆ ಬಿಜಾಪುರದಿಂದ ಅನ್ಸೂಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅನ್ಸೂಯ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಏನ ಕೇಳ್ಬೇಕಾಗಿತ್ತು? ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 12. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿದ್ದೀವಿ ಗುರುಜಿ, ನೀವ್ ಅಮ್ಮ ಹೇಳಿ. ಚೆನ್ನಾಗಿದ್ದೀನಿ ತಾಯಿ. ಏನು ತಾಯಿ ನಿಮ್ಮ ಪ್ರಶ್ನೆ? ಏನಿಲ್ಲ ಗುರುಜಿ, ನಮ್ಮ ಅಣ್ಣ ಆಸ್ತಿ ಒಳಗ ಪಾಲ ಒಟ್ಟು ನಮ್ಮ ಅಪ್ಪಾರ್ನ ಹಿಡ್ಕೊಂಡು ಒಟ್ಟು ಆಸ್ತಿ ಒಳಗ ಪಾಲ ತಾನೇ ತಗೊಂಡನ್ರಿ. ಆದ್ರ ವಿಲ್ ಬರ್ಸ್ಕೊಂಡ್ಬಿಟ್ಟಾನ. ಈ ಕಟ್ ನಮ್ಮ ತಮ್ಮಗ ಮತ್ತ ಆಮೇಲೆ ನಮಗೇನು ಕೊಟ್ಟಿಲ್ಲ. ನಮ್ಮ ಅಪ್ಪನದು ಮಾತಾಡ್ಸಕ್ ಹೋದ್ರೆ ಹೊಡ್ಯಾಕ್ ಬರ್ತಾನ. ಒಟ್ಟ ಅಂದ್ರೆ ಸ್ವಂತದಲ್ಲೇ ರಕ್ತದಲ್ಲೇ ಸಮಸ್ಯೆ ಆಗಿದೆ. ಏನು ಚಿಂತೆ ಮಾಡುವ ಅಗತ್ಯ. ಒಂದು ಕೆಲಸ ಮಾಡಿ, ನೀವು ಪ್ರತಿ ಅಮಾವಾಸ್ಯೆ ದಿವಸ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಪಿತೃ ಸಲುವಾಗಿ ಒಂದು ಪ್ರಾರ್ಥನೆ ಮಾಡಿ. ಆಮೇಲೆ ಶನಿವಾರದ ದಿವಸ ಒಂದು ದೀಪ ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿಡ್ಬೇಕಮ್ಮ. ದಕ್ಷಿಣ ದಿಕ್ಕಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಏನಾದರೂ ಒಂದು ಟೇಬಲ್ ಗೇಬಲ್ ಇಟ್ಟು ಅಥವಾ ಒಂದು ಕೆಳಗಡೆ ಏನಾದರೂ ಒಂದು ಅರವಾಣ ಇಟ್ಟು ಅದರಲ್ಲಿ ದೀಪ ಹಚ್ಚಿಟ್ಟು ಪಿತೃಗಳನ್ನು ಪ್ರಾರ್ಥನೆ ಮಾಡಿ. ಶನಿವಾರದ ದಿವಸ ನಿಮ್ಮ ಆ ಒಂದು ಯಾವ ಭೂಮಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಬ್ರಹ್ಮಸ್ಥಾನದಲ್ಲಿರ್ತಕ್ಕಂಥ ಒಂದು 5 ಮುಷ್ಟಿಯಷ್ಟು ಮಣ್ಣನ್ನು ತಗೊಂಡು ಬಂದು ನೀರಲ್ಲಿ ಬೆರೆಸಿ, ನೀರು ಮತ್ತು ಹಾಲಲ್ಲಿ ಬೆರೆಸಿ ಅರಳಿ ಮರದ ಬುಡದಲ್ಲಿ ಹಾಕಿ ಶನಿವಾರದ ದಿವಸ 21 ಪ್ರದಕ್ಷಿಣೆ ಮಾಡಿ 8 ವಾರದ ಒಳಗಡೆ ನಿಮ್ಮೆಲ್ಲ ಸಂಸಾರದಲ್ಲಿರ್ತಕ್ಕಂಥ ಏನು ಒಡನಾಟದಲ್ಲಿರ್ತಕ್ಕಂಥ ಸಮಸ್ಯೆಗಳಿದ್ದಾವೋ ಅವೆಲ್ಲ ಪರಿಹಾರ ಆಗುತ್ತೆ. ಗುರುಗಳ ಮತ್ತು ನಿಮ್ಮ ಪಿತೃಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಕ್ಕಿ ನಿಮ್ಮ ಎಲ್ಲ ಆಶೋತ್ತರಗಳು ನೆರವೇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಇವತ್ತಿನ ದಿವಸ ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರ ಪರಸ್ಪರ ಇವತ್ತಿನ ದಿವಸ ಸಹಾಯ ಆಚರಣೆ ಮಾಡ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾನಸಿಕವಾದಂಥ ಒತ್ತಡ ಸಿಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯರು ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವಿವಾಹಿತರಿಗೂ ಕೂಡ ಮಂಗಳಮಯವಾಗ್ತಕ್ಕಂಥ ಒಂದು ವಾರ್ತೆ ಕೇಳುವಂತಹ ಸುಯೋಗ ಇರತಕ್ಕಂಥದ್ದು. ಹಾಗಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ಗುರುಗಳ ದರ್ಶನ ಮಾಡಿ ಧನುರಾಶಿಯವರು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಒಂದು ಸಂಭವ ಇರತಕ್ಕಂಥದ್ದಾಗಿರುತ್ತೆ. ವಾದ ವಿವಾದಗಳಿಗೆ ಹೋಗಬೇಡಿ. ಇವತ್ತಿನ ದಿವಸ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಂಬಿಕೆಯಿಂದ ಇವತ್ತಿನ ದಿವಸ ಮನಸ್ಥಿತಿಯನ್ನು ಸುಭದ್ರವಾಗಿಟ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಕೂಡ ಮಕರ ರಾಶಿಯವರಿಗೆ ಮಂಗಳಮಯವಾಗುವಂತಹ ಒಂದು ಪ್ರಯೋಗದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ದರ್ಶನ, ಗುರುಗಳ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ದಿವ್ಯ ಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ ಇವತ್ತಿನ ದಿವಸ. ವಿದ್ಯಾರ್ಥಿಗಳಿಗೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಆನಂದವನ್ನು ಕಾಣತಕ್ಕಂಥ ಸುಯೋಗ ಇವತ್ತಿನ ದಿವಸ. ವಿಶೇಷವಾಗಿ ಸಾಂಸಾರಿಕ ವಿಚಾರಾದಿಗಳಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಬರುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ, ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಶತ್ರುಗಳ ಮೇಲೆ ಜಯ ಸಾಧಿಸುವಂಥ ಒಂದು ಅವಕಾಶ ಇರತಕ್ಕಂಥದ್ದು. ಇವತ್ತಿನ ದಿವಸ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಲ್ಲಿ ವಿಳಂಬ ಆಗ್ತಾ ಇರತಕ್ಕಂಥ ಕಾರ್ಯಾದಿಗಳಿಗೆ ನಿಮಗೆ ಅರಿವಿಲ್ಲದ ಹಾಗೆ ಅದರೊಟ್ಟಿಗೆ ಲಕ್ಷ್ಯ ವಹಿಸಿದಾಗ ಅದು ಮಂಗಳಮಯವಾಗ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಕ್ಕಂಥದ್ದು. ದಿವ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಆಸ್ತಿಯ ವಿಚಾರಕ್ಕೆ ಸ್ವಲ್ಪ ಏನಾದರೂ ಮಾನಸಿಕವಾದಂಥ ಒತ್ತಡಗಳು ಉಂಟಾಗಬಹುದಾಗಿರತಕ್ಕಂಥ ಸಂಭವ ಇದೆ. ಸ್ವಲ್ಪ ಎಚ್ಚರವಹಿಸಿ. ಮೀನರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಸೂರ್ಯನಾರಾಯಣನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಉಬ್ಬಚನೋಚಾಟನೆ ಬಗ್ಗೆ ಹೇಳ್ತಾ ಇದ್ರಿ. ಈಗ ಈ ಒಂದು ಕ್ರಿಯೆ ಮಾಡೋದ್ರಿಂದ ಮನುಷ್ಯನ ಮೇಲೆ ಇದು ಪರಿಣಾಮ ಬೀರುತ್ತಾ? ತಲೆ ಸುತ್ತು ಬರುತ್ತೆ, ಸುಸ್ತಾಗುತ್ತೆ, ಕೆಟ್ಟ ಕನಸು ಬರುತ್ತೆ, ಮನೆಯಲ್ಲಿ ಅಶಾಂತತೆ ಇರುತ್ತೆ, ಮನೆಯಲ್ಲಿ ದುರ್ವಾಸನೆ ಬರುತ್ತೆ. ಮತ್ತು ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೇನಪ್ಪ ಅಂದರೆ ಯಾವುದು ಅಲ್ಲಿ ತನಕ ಔತ್ಕೊಂಡಿದ್ದಂಥ ಒಂದು ಸಮಸ್ಯೆ ಅಲ್ಲಿಂದ ದಿಢೀರಾಗಿ ಮೇಲೆ ಬರ್ತಕ್ಕಂಥದ್ದಾಗುತ್ತೆ. ಈಗ ಯಾವುದೇ ಕೋರ್ಟ್ ಕಚೇರಿ ವಿಚಾರಗಳಿಗೆ ಸಂಬಂಧಪಟ್ಟ ಇಲ್ಲೀಗಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಏನೋ ಒಂದು ಕೆಲವು ಸಂದರ್ಭಗಳ ಕುಟುಂಬಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಬಂದಾಗ ಅದು ಯಾವ ಒಂದು ಮಟ್ಟಕ್ಕೆ ಬೇಕಾದರೂ ಹೋಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಮೊದಲನೇದಾಗಿ ಆ ಮನುಷ್ಯನಿಗೆ ನಿದ್ದೆ ಡಿಫೆಂಡ್ಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋಕ್ಕಾಗದೇ ಇರತಕ್ಕಂಥದ್ದು ಅವ್ರಿಗೆ. ಈಗ ಇದರಲ್ಲಿ ಇಷ್ಟೋ ಪ್ರಯತ್ನಗಳಲ್ಲಿ ಯಾವುದಾದ್ರೂ ಒಂದು ಆಗ್ಬೋದು. ಇದು ಏನು ಕಾರಣಪ್ಪ ಅಂದರೆ ನೇರವಾಗಿ ನಾವು ಅವರನ್ನು ಮಡಿಸ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥವ್ರು ಈ ರೀತಿಯಾದಂಥ ಮೊರೆ ಹೋಗ್ತಕ್ಕಂಥವ್ರು ಆಗ್ತಾರೆ. ಈ ಥರ ಮಾಡೋಂಥವ್ರು ಕೂಡ ತುಂಬ ವಿರಳ ಇರತಕ್ಕಂಥವ್ರು. ಎಸ್ಪೆಷಲಿ ದಶಮಹಾವಿದ್ಯೆಯಲ್ಲಿ ಆರಾಧನೆ ಮಾಡ್ತಕ್ಕಂಥವ್ರು ಈಗ ನಾಥ ಪದ್ಧತಿ ಅಂತ ನಾವೇನು ಕರಿತೀವೋ ಘೋರ ಪದ್ಧತಿ, ಅಘೋರ ಪದ್ಧತಿ ಕೂಡ ಇರ್ತಕ್ಕಂಥದ್ದಿದೆ. ಇದು ಕೌಲಾಚಾರ ಪದ್ಧತಿಯಲ್ಲಿ ಇದಕ್ಕೆಲ್ಲ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ನಾವು ಆ ವಸ್ತುಗಳನ್ನು ನಾವು ಯಾಕಂದರೆ ನಾವು ಅಂದ್ಕೊಂಡು ಅದನ್ನು ತೆಗೆದುಕೊಂಡು ಬರೋದೇ ದೊಡ್ಡ ಸಾಹಸ ಆಗ್ತಕ್ಕಂಥದ್ದು. ಹಾಗಾಗಿ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತಿನ ಒಂದು ದುರಾಸೆ
ಇವತ್ತು ಏನಾಗ್ಬಿಟ್ಟಿದೆ, ಮನುಷ್ಯ ಇನ್ನೊಬ್ಬರನ್ನ ಬೆಳೆಸಿ ಬದುಕಬೇಕಂತಕ್ಕಂಥ ಮನಸ್ಥಿತಿಗಳು ತುಂಬ ವಿರಳ ಆಗ್ಬಿಟ್ಟಿದೆ. ತಾನೇ ಬೆಳಿಬೇಕು ಅಂತಕ್ಕಂಥದ್ದು ಅಥವಾ ಅವ್ನು ಬೆಳೀತಾ ಇದ್ದಾನೆ ಅಂತಕ್ಕಂಥದ್ದನ್ನು ಎರಡೂ ಅವನ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಯಾಕೆ ಸಮಾಜನೂ ಹಂಗೆ ಆಗ್ಬಿಟ್ಟಿದೆ, ಸಮಾಜ ಆಗಿಲ್ಲ, ನಾವು ಆ ಥರ ಆಗ್ಬಿಟ್ಟಿದ್ವಿ. ಯಾಕಂದರೆ ನಮಗೆ ಅನುಕೂಲಕ್ಕೆ ತಕ್ಕನಾಗಿ ನಾವು ಜನಗಳನ್ನು ನಾವು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಇನ್ನೂ ಒಂದಷ್ಟು ಹಿಂದೆ ಹೋದಾಗ ಸ್ವಲ್ಪ ದಾನ ಧರ್ಮಗಳಿತ್ತು, ಹಿರಿಯರ ಮೇಲೆ ಗೌರವ ಇತ್ತು, ತಂದೆ ತಾಯಿಗಳ ಮೇಲೆ ಮಾತುಗಳನ್ನು ಮೀರ್ತಾ ಇರಲಿಲ್ಲ. ಇವತ್ತೇನಾಗಿದೆ, ನಾವೇ ಇದಕ್ಕೆಲ್ಲ ಬುನಾದಿ ಹಾಕ್ಕೊಟ್ಬಿಟ್ಟಿದ್ವಿ. ಮಕ್ಕಳು ಮುಂದೆಗಡೆ ಕೂತ್ಕೊಂಡು ನಾವು ತಂದೆ ತಾಯಿಗಳಾಗಿದ್ದವರು ವಿನಾಕಾರಣವಾಗಿರ್ತಕ್ಕಂಥ ಮಾತುಗಳನ್ನು ಮಾತನಾಡ್ತಾ ಇರ್ತೀವಿ. ಸೊ ನಮ್ಮ ಸಂಬಂಧದವ್ರ ಬಗ್ಗೆ, ಅಣ್ಣ ತಮ್ಮಂದ್ರ ಬಗ್ಗೆ ನಾವೇ ಕೂತ್ಕೊಂಡು ಅವ್ರ ಬಗ್ಗೆ ನಾವು ತಿರಸ್ಕಾರ ಭಾವನೆಯಲ್ಲಿ ಮಾತನಾಡ್ತಾ ಇದ್ದಾಗ ಮಕ್ಕಳಿಗೆ ಯಾವ ಭಾವನೆ ಬರುತ್ತೆ? ಏನಾಗಿದೆ, ಮಕ್ಕಳ ಮನಸ್ಸಿನಲ್ಲೇ ಇವತ್ತು ನಾವು ವಿಷಬೀಜವನ್ನು ಬಿತ್ತುವಂಥ ಕೆಲಸ ತಂದೆ ತಾಯಿಗಳಾಗಿ ನಾವೇ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಶೋಚನೀಯ ಸ್ಥಿತಿ. ಹಾಗಾಗಿ ಏನಪ್ಪ ಇವತ್ತಿನ ಒಂದು ಪ್ರಾರಬ್ಧ ಕರ್ಮಗಳು, ಇದು ಇನ್ನೊಂದೇನಪ್ಪ ಅಂದರೆ, ಇದು ವರ್ತಿಸೋದು ಯಾವಾಗಪ್ಪ ಅಂದರೆ ಯಾವಾಗ ದಶಾನುಕೂಲತೆ ಇಲ್ಲದೆ ಇದ್ದಾಗ ಮಾತ್ರ ವರ್ತಿಸುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಮೊದಲನೇದಾಗಿ ಲಗ್ನಾರೂಢ ಪ್ರಶ್ನೆಯನ್ನು ಇಡ್ತಾರೆ. ಆರೂಢ ಲಗ್ನ ಪ್ರಶ್ನೆ ಇಟ್ಟು ತತ್ಕಾಲಿಕ ಲಗ್ನ ಇಡ್ತಾರೆ. ಈ ವ್ಯಕ್ತಿಗೆ ಇದು ನಾವು ಮಾಡೋದ್ರಿಂದ ಅನುಕೂಲ ಆಗುತ್ತಾ ಅಂತಕ್ಕಂಥದ್ದು. ಆಗುತ್ತೆ ಅಂದರೆ ಮಾತ್ರ ಅವ್ರ ಕೈ ಹಾಕ್ತಾರೆ, ಇಲ್ಲ ಅಂದರೆ ಹಾಕಲ್ಲ. ಈ ಕೆಲವರೆಲ್ಲ ಹೇಳ್ತಾರೆ, ಯಾಕಂದರೆ ದಶಾನುಕೂಲ ಚೆನ್ನಾಗಿದ್ದಾಗ ಅವನು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗಳಿಗೆ ಒಂದು 4 ಗ್ರಹಗಳು ಉಚ್ಚವಾಗಿದ್ವು ಅಂತ ಇಟ್ಕೊಳ್ಳಿ, ಇವ್ರಿಗೆ ಯಾವ ಪ್ರಯೋಗನೂ ಕೆಲಸ ಮಾಡಲ್ಲ. ಅವರು ಸದೃಢವಾಗಿರ್ತಾರೆ, ಏನಾದರೂ ಅವ್ರಿಗಾಗಲ್ಲ. ಯಾಕೆಂದರೆ ಒಬ್ಬನಂದರೆ ಒಬ್ಬನ ಕಾಯ್ತಾರೆ, 4 ದಿಕ್ಕಲ್ಲಿ 4 ಜನ ಕಾಯ್ತಾ ಇರ್ತಕ್ಕಂಥ. ಹಾಗೆ ಈಗ ಗುರು ಚೆನ್ನಾಗಿದ್ದ, ಶನಿ ಚೆನ್ನಾಗಿದ್ದ, ಮುಖ್ಯವಾಗಿ ಈ ರೀತಿಯಾದಂಥ ಗ್ರಹಗಳ ಸ್ಥಿತಿ ಸುಭದ್ರವಾಗಿದ್ದಾಗ ಈ ರೀತಿ ಏನೇ ಪ್ರಯೋಗ ಮಾಡಿದ್ರು ಅದು ಖಂಡಿತ ವರ್ತಿಸಲ್ಲ. ಏನಪ್ಪ ಅಂದರೆ ಪರದ್ರೋಹೇಣ ಯತ್ನ ಕರ್ಮಕೃತ ಕಾರ್ಯಂ ತನ್ನಾಶಯ ಅಂತೇಳಿ ಹೇಳುತ್ತೆ ಶಾಸ್ತ್ರ. ಯಾರೇ ಇನ್ನೊಬ್ರಿಗೆ ದ್ರೋಹ ಮಾಡಬೇಕಂತೇಳಿ ಯಾರೇ ಮನಸ್ಥಿತಿಯಲ್ಲಿ ಇಟ್ಕೊಂಡ್ರು ಕೂಡ ತನಗೆ ತಾನೇ ನಾಶ ಆಗ್ತಕ್ಕಂಥ ಒಂದು ಸಮಯ ಬಂದೇ ಬರ್ತಕ್ಕಂಥದ್ದಾಗಿರುತ್ತೆ. ಅದು ಏನೇ ಆದರೂ ಇಲ್ಲಿ ನಾವು ಯಾರೂ ಕೂಡ ಶಾಶ್ವತವಾಗಿ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳಲ್ಲ. ಸಹಜವಾಗಿ ನಮ್ಮ ವಾತಾವರಣವನ್ನು ಶುದ್ಧಿಯಾಗಿಟ್ಕೊಂಡು ನೆರೆಹೊರೆಯದೊಟ್ಟಿಗೆ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಬೆಳೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಕ್ಕಳಿಗೂ ನಾವು ಮಾಡಿಕೊಂಡಾಗ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.